ಹೇ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಆದಮೇಲೆ ಪಾಪುನ ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ಇಂಪಾರ್ಟೆಂಟು ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು, ಅಥವಾ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು, ಚೆನ್ನಾಗಿ ಇಟ್ಕೊಳ್ಳೋದು. ಮೆಂಟಲಿ ಫಿಸಿಕಲಿ ಎರಡೂ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಒಂದೊಂದೇ. ಸೊ ಏನು ನ್ಯೂ ಮಾಮ್ನ ಹೆಂಗೆ ಕೇರ್ ಮಾಡಬೇಕು, ಅಥವಾ ಆಫ್ಟರ್ ಡೆಲಿವರಿ ಹೌ ಡು ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಂಡವರೆಗೂ ವಿಡಿಯೋನ ನೋಡಿ. ಸೊ ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನೀವೇನಾದರೂ ಫಸ್ಟ್ ಟೈಮ್ ಒಂದು ವ್ಲಾಗ್ನ ನೋಡ್ತಿದ್ದಾರೆ, ಸೊ ನನಗೆ 3 ವರ್ಷದವನೊಬ್ಬ ಮಗ ಇದ್ದಾನೆ. ಸೊ ಇವಾಗ ಅಗೇನ್ ನ್ಯೂ ಬೋರ್ನ್ ಬೇಬಿ ಮಗಳಿದ್ದಾಳೆ. ಸೊ ಇವಾಗ ರೀಸೆಂಟಾಗಿ ಡೆಲಿವರಿ ಆಯಿತು ಪಾಪುಗೆ ಆಲ್ಮೋಸ್ಟ್ 1 ಮಂತ್ ಆಗಿರ್ಬೋದು ಇವಾಗ. ಸೊ ನನ್ನ ಕೇಳಿದ್ರೆ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ರೆಸ್ಟ್ ವೆಲ್. ಅಂದರೆ ನಂಗೆ ಗೊತ್ತು, ಸೊ ನ್ಯೂ ಮಾಮ್ಸ್ ಆಗಿರೋದ್ರಿಂದ ಅಥವಾ ಸೆಕೆಂಡ್ ಪಾಪು ಆಗಿರಲಿ, ಫಸ್ಟ್ ಪಾಪು ಆಗಿರಲಿ, ಸೊ ನಾವು ಬೆಸ್ಟ್ ಕೊಡಬೇಕು ಅಂತಲೇ ಯಾವಾಗಲೂ ನಾವು ಟ್ರೈ ಮಾಡ್ತಿರ್ತೀವಿ, ವಿಚ್ ಇಸ್ ಗ್ರೇಟ್, ವಿಚ್ ಇಸ್ ಗುಡ್. ಬಟ್ ಅದ್ರ ಜೊತೆಗೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೊ ರೆಸ್ಟ್ ಅಂದರೆ ಅಟ್ಲೀಸ್ಟ್ ಒಂದು 3 ಮಂತ್ಸು ಸ್ವಲ್ಪ ಬೆಡ್ ರೆಸ್ಟ್ ಥರನೇ, ಆಲ್ಮೋಸ್ಟ್ ಲೈಕ್ ಬೆಡ್ ರೆಸ್ಟ್, ಸ್ವಲ್ಪ ರೆಸ್ಟ್ ಮಾಡಿ. ಸೊ ಏನಿದೆ, ನಿಮ್ಮ ಬಾಡಿಯಲ್ಲಿ ಆಲ್ರೆಡಿ ಎಷ್ಟೊಂದು ಬ್ಲಡ್ ಲಾಸ್ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ. ಸೊ ಫಾರ್ ಎಕ್ಸಾಂಪಲ್ C-ಸೆಕ್ಷನ್ ಡೆಲಿವರಿ ಆಗಿದ್ದರೆ, ಅಥವಾ ಐದರ್ ಇವಾಗ ನಾರ್ಮಲ್ ಡೆಲಿವರಿಯಲ್ಲೂ ಬ್ಯಾಕ್ಗೆ ಇಂಜೆಕ್ಷನ್ ಕೊಡ್ತಾರೆ ನಿಮ್ಗೆ ಬೇಕು ಅಂದರೆ. ಸೊ ಅಂದರೆ ನಾರ್ಮಲ್ ಡೆಲಿವರಿಲೂ ಅಷ್ಟೇ ಬ್ಯಾಕಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಆ ಬ್ಯಾಕಿಗೆ ಇಂಜೆಕ್ಷನ್ ಕೊಡೋದ್ರಿಂದ ಬ್ಯಾಕು ತುಂಬ ವೀಕ್ ಆಗಿರುತ್ತೆ. ಸೊ ಅದು ವಾಪಸ್ ರಿಕವರ್ ಆಗಬೇಕು. ಸೊ ಅದೆಲ್ಲ ರಿಕವರ್ ಆಗಬೇಕು ಅಂದರೆ, ಸೊ ನೀವು ಯು ನೀಡ್ ಟು ರೆಸ್ಟ್ ವೆಲ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 3 ಮಂತ್ಸು ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಸೊ ನಿಮ್ಮ ಬ್ಯಾಕ್ ಸ್ವಲ್ಪ ರಿಕವರ್ ಆಗುತ್ತೆ, ಬಾಡಿನೂ ಸ್ವಲ್ಪ ರಿಕವರ್ ಆಗುತ್ತೆ. ಸೊ ಆ ರಿಕವರಿ ಫೇಸ್ ಏನಿದೆ, ಸೊ ಇವಾಗ ಸ್ವಲ್ಪ ರೆಸ್ಟ್ ಚೆನ್ನಾಗಿ ಮಾಡಿದ್ರೆ ಮುಂದೆ ಬ್ಯಾಕ್ ಪೇಯ್ನ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನಗೆ ಹೇಳಿದ್ದು, ಎಲ್ಲರೂ ಹೇಳೋದು ಯೂಶಲಿ. ಸೊ ಅದರಿಂದ ಸೊ ಇನಿಷಿಯಲ್ ಏನಿರುತ್ತೆ ಈ 2 to 3 ಮಂತ್ಸು ಸ್ವಲ್ಪ ನೀಟಾಗಿ ರೆಸ್ಟ್ ಮಾಡಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ನಾನು ಫಸ್ಟ್ ಏನು ಪಾಯಿಂಟ್ ಮಾಡಿದೆ ಇದಕ್ಕೆ ಆ್ಯಕ್ಚುಲಿ ಕೋರಿಲೇಟು. ಸೊ ಎಲ್ಲದನ್ನು ನಾವೇ ಮಾಡ್ತೀವಿ ಅಂತ ಹೋಗಬೇಡಿ. ಸೊ ನಂಗೆ ಗೊತ್ತು, ಸೊ ಫಸ್ಟ್ ಪಾಪು ಆಗಿರಲಿ, ಸೆಕೆಂಡ್ ಪಾಪು ಆಗಿರಲಿ, ಇದನ್ನು ನಾನೇ ಮಾಡಬೇಕು, ಒಂದು ಪಾಪು ನಾನೇ ನೋಡ್ಕೊಳ್ಬೇಕು, ನಾನು ಯಾಕೋ ನಾನು 100% ಕೊಡ್ತಿಲ್ವೇನೋ ಅನ್ನೋ ಥರ ಒಂಥರ ಗಿಲ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಂದು ಲೆವೆಲಲ್ಲಿ, ವಿಚ್ ಈಸ್ ಓಕೆ. ನೋಡ್ಕೊತಾ ಇರಿ, ಅಬ್ಸರ್ವ್ ಮಾಡ್ತಾಯಿರಿ, ಏನಾಗ್ತಿದೆ ಪಾಪು ಜೊತೆ, ಹೆಂಗಿದೆ ಪಾಪು, ಸೊ ಎಲ್ಲದೂ ಅಬ್ಸರ್ವ್ ಮಾಡ್ತಾಯಿರಿ. ಬಟ್ ಎಲ್ಲದೂ ನಾನೇ ಮಾಡ್ತೀನಿ ಅಂತ ಹೋಗ್ಬೇಡಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ರೆಸ್ಟ್ ತೊಗೊಳಕ್ಕೆ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದು ಯು ನೀಡ್ ಟು ಈಟ್ ವೆಲ್. ರೆಸ್ಟ್ ತೊಗೋಬೇಕು, ಎಕ್ಸಸೈಸ್ ಮಾಡಬೇಕು, ಅದ್ರ ಜೊತೆಗೆ ನೀಟಾಗಿ ಊಟ ಮಾಡಬೇಕು. ಸೊ ಊಟ ಮಾಡೋದು ಅಂದರೆ ಐ ಮೀನ್ ಯಾರಿಗೂ ಏನು ಬೇಜಾರು ಮಾಡ್ದೇನೆ. ಸೊ ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಊಟ ಮಾಡಬಾರ್ದು ಅಮ್ಮಂದರು, ಅಥವಾ ಇವಾಗ ತಾನೇ ಡೆಲಿವರಿ ಆಗಿದ್ದಾರೆ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ತುಂಬ ರೆಸ್ಟ್ರಿಕ್ಷನ್ಸ್ ಇರ್ತಿತ್ತು ಆವಾಗ. ಅದು ಆವಾಗಿನ ಕಾಲಕ್ಕೆ ಸೂಟ್ ಆಗ್ತಿತ್ತು. ಬಟ್ ಇವಾಗ ಏನು ಹೇಳೋದು ಅಂದರೆ, ಸೊ ನಾವು ಹೊಟ್ಟೆ ಒಳಗಡೆ ಪಾಪು ಇರೋ ಟೈಮಲ್ಲಿ ಏನೇನು ತಿಂದಿರ್ತೀವಿ ಎಲ್ಲದನ್ನು ಆಫ್ಟರ್ ಡೆಲಿವರಿ ಆದಮೇಲೆ ತಿನ್ಬೋದು ಅಂತಲೇ ಡಾಕ್ಟರ್ ಹೇಳೋದು, ಅಥವಾ ಡಯಟಿಷಿಯನ್ಸ್ ಹೇಳೋದು. ಸೊ ಪಾಪುಗೆ ಹೊಟ್ಟೆ ಒಳಗಡೆ ಇದ್ದಾಗಲೇ ಆಲ್ರೆಡಿ ಅಭ್ಯಾಸ ಆಗಿರುತ್ತೆ ಏನೇನು ತಿಂದಿರ್ತೀವಿ ಅದೆಲ್ಲ. ಸೊ ಅದೆಲ್ಲ ಹೋಗಿರುತ್ತೆ, ಅಂಶಗಳು, ಪ್ರೋಟೀನ್ಸು ಎಲ್ಲ ಹೋಗಿರುತ್ತೆ ಪಾಪುಗೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಯು ಬಿಫೋರ್ ಡೆಲಿವರಿ ಏನು ತಿಂತಿದ್ರಿ ಸೇಮ್ ಡಯಟ್ನೇ ಆಫ್ಟರ್ ಡೆಲಿವರಿನೂ ಫಾಲೋ ಮಾಡಬೇಕು ಅಂತ ಹೇಳೋದು ಡಯಟಿಷಿಯನ್ಸು. ಅದ್ರ ಜೊತೆಗೆ ಒಂದಷ್ಟು ಪಾಯಿಂಟ್ಸ್ನ ನಾವು ಫಾಲೋ ಮಾಡಬೇಕು, ಅಥವಾ ಒಂದಷ್ಟು ರಿಸ್ಟ್ರಿಕ್ಷನ್ಸ್ನ ನಾವು ಫಾಲೋ ಮಾಡಬೇಕು. ಸೊ ಅದು ನಾನೇನು ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನನಗೆ ನಂದು Cloud9 ಡೆಲಿವರಿ ಆಗಿದ್ದು. ಸೊ ಆವಾಗ ಡಯಟಿಷಿಯನ್ ಈ ಥರ ಚಾರ್ಟ್ ಕೊಟ್ಟಿದ್ರು ನನಗೆ. ಸೊ ಆವಾಗ ಅವರು ಆಲ್ರೆಡಿ ಹೇಳಿದರು ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದರು. ಸೊ ಅದ್ರ ಪ್ರಕಾರ ಇಲ್ಲಿ ನೋಡೋಕ್ಕೆ ಹೋದರೆ, ಸೊ ಇದ್ರಲ್ಲಿ ಆ್ಯಕ್ಚುಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಫೈಲ್ ಥರ ಇದೆ, ನಿಮ್ಗೆ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ. ಸೊ ಇಲ್ಲಿ ಯಾವ ಡೇ ಏನು ತಿನ್ನಬೇಕು, ಸ್ನ್ಯಾಕ್ಸ್ಗೆ ಆಪ್ಷನ್ಸ್ ಏನು, ಫುಡ್ಗೆ ಆಪ್ಷನ್ಸ್ ಏನು, ಆ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ದೇರ್ ಆರ್ ಫ್ಯೂ ಫುಡ್ಸ್ ನಾವು ಅವಾಯ್ಡ್ ಮಾಡಬೇಕು. ಅದು
ಅವ್ರು ಹೇಳಿದ್ದು ಕಾಳುಗಳನ್ನ ತಿನ್ನಬೇಡಿ ಅಥವಾ ಮೊಳಕೆ ಕಾಳು ಏನಿರುತ್ತೆ ಅದನ್ನ ತಿನ್ನಬೇಡಿ ಅಟ್ಲೀಸ್ಟ್ ಫಾರ್ 1 ಮಂತ್ಸು. ಯಾಕಂದರೆ ಪಾಪಗೆ ಗ್ಯಾಸ್ ಅಥವಾ ಕೋಲಿಕ್ ಇಶ್ಯೂಸ್ ಆಗ್ಬೋದು, ಯಾಕಂದರೆ ಇನ್ನು ಜೀರ್ಣಶಕ್ತಿ ಅಷ್ಟೊಂದು ಬಂದಿರಲ್ಲ ಪಾಪಗೆ. ಸೊ ಅದರಿಂದ ಕೋಲಿಕ್ ಅಥವಾ ಗ್ಯಾಸ್ ಇಶ್ಯೂಸ್ ಆಗ್ಬೋದು. ಸೊ ಅದರಿಂದ ಕಾಳುಗಳು ಅಥವಾ ಮೊಳಕೆ ಕಾಳುಗಳು, ಫ್ಯಾಟ್ ಕಂಟೆಂಟು, ಅಂದರೆ ಇವಾಗ ಮಟನ್ನು ಚಿಕನ್ನು ತಿಂದರೆ, ಚಿಕನ್ ತಿಂದರೆ ಮೇಲ್ಗಡೆ ಏನಿರುತ್ತೆ ಸ್ಕಿನ್ ಇರುತ್ತೆ ಅದನ್ನ ರಿಮೂವ್ ಮಾಡಿಸಿ ತಿನ್ನಿ. ಮತ್ತು ಮಟನ್ ತಿಂದರೆ ಫ್ಯಾಟ್ ಏನಿರುತ್ತೆ ಫ್ಯಾಟ್ನ ತೆಗೆಸ್ಬಿಟ್ಟು ಅದರಲ್ಲಿ ಸಾಂಬಾರು ಮಾಡಿ ತಿನ್ನಿ ಅಂತ ಹೇಳಿದರು. ಅದ್ರ ಜೊತೆಗೆ ಫಿಶ್ ತಿನ್ನಬೇಡಿ ಫಾರ್ ಅಟ್ಲೀಸ್ಟ್ 1 to 2 months ಫಿಶ್ ತಿನ್ನಬೇಡಿ ಅಂತ ಹೇಳಿದರು. ಐ ಥಿಂಕ್ ಮೇಜರ್ ಇಷ್ಟೇ ಅವ್ರು ಹೇಳಿದ್ದು. ಸೊ ನಾನು ಆಲ್ಮೋಸ್ಟ್ ಅದನ್ನೇ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಎಗ್ ತಿನ್ನುವಾಗ ಫುಲ್ ಎಗ್ ತಿನ್ನಿ, ಇನ್ಕ್ಲೂಡಿಂಗ್ ಯೆಲ್ಲೋ ಕಲರ್ ಅಂತ ಹೇಳಿದರು. ಸೊ ಅದೊಂದು ಐ ಥಿಂಕ್ ಇಷ್ಟೇ ನಂಗೆ ನೆನಪಿರೋದು. ಇದು ಫುಡ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಬಟ್ ಇಟ್ಸ್ ರೆಕಮೆಂಡೆಡ್ ಏನು ಬಂದು ನೀವು ಡೈರೆಕ್ಟಾಗಿ ಫುಡ್ ತಿಂತೀರಲ್ಲ, ಸೊ ಡೈರೆಕ್ಟಾಗಿ ಫುಡ್ ಪಾಪಗೆ ಹೋಗಲ್ಲ. ಸೊ ಅದು ಫುಡ್ ಏನು ತಿಂತೀರ ಅದು ಕನ್ವರ್ಟ್ ಆಗಿ ಅದು ಮಿಲ್ಕ್ ಫಾರ್ಮಾಗಿ ಕನ್ವರ್ಟ್ ಆಗಿ ಅದಾದಮೇಲೆ ಪಾಪಗೆ ಹೋಗೋದು. ಸೊ ವಿಚ್ ಇಸ್ ಸೇಫ್ ಆ್ಯಂಡ್ ವಿಚ್ ಇಸ್ ಓಕೆ. ಸೊ ದಟ್ ಮೀನ್ಸ್ ಆಲ್ಮೋಸ್ಟ್ ಎಲ್ಲದು ನಾವೇನು ಮುಂಚೆ ಏನು ತಿಂತಿದ್ವೋ ಅದು ಎಲ್ಲದನ್ನು ತಿನ್ಬೋದು ಅಂತ. ಹೊಸ ಫುಡ್ಗಳನ್ನ ಇಂಟ್ರಡ್ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಯೂಶ್ವಲಿ. ಬಟ್ ಅದರ್ವೈಸ್ ನೀವು ಮೊದಲು ಏನು ತಿಂತಿದ್ರು ಅದನ್ನೆಲ್ಲ ತಿನ್ಬೋದು ಯೂಶ್ವಲಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಸಿನ್ಸ್ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಒಂದು ದಿನಕ್ಕೆ 3 to 4 ಲೀಟ್ರು ನೀರು ಕುಡಿಬೇಕು. ಸೊ ಎವ್ರಿ ಬ್ರೆಸ್ಟ್ ಫೀಡ್ ಒಂದ್ಸಲ ಬ್ರೆಸ್ಟ್ ಫೀಡಿಂದ ಮುಂಚೆ, ಬ್ರೆಸ್ಟ್ ಫೀಡ್ ಆದಮೇಲೆ, ಊಟ ಆದಮೇಲೆ, ಸೊ ಈ ಥರ ಜಾಸ್ತಿ ನೀರು ಕುಡೀರಿ. ಬಿಕಾಸ್ ಮಿಲ್ಕಲ್ಲಿ 70% ಅಥವಾ 60% ವಾಟ್ರೇ ಇರುತ್ತೆ. ಸೊ ಅದು ಬಿಟ್ಟು ಮಿಕ್ಕಿದ್ದು ಲಾಸ್ಟ್ ಮಿಲ್ಕ್ ಏನು ಬರುತ್ತೆ ಅದರಲ್ಲಿ ಪ್ರೋಟೀನ್ಸು, ಕ್ಯಾಲ್ಶಿಯಮ್ಸ್ ಅದೆಲ್ಲ ಇರುತ್ತೆ. ಬಟ್ ಯೂಶ್ವಲಿ ಮಿಲ್ಕಲ್ಲಿ ನೀರು ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ನೀರು ಜಾಸ್ತಿ ಕುಡಿಬೇಕು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದಿಷ್ಟು ಒಂದು ಫಿಸಿಕಲ್ ಹೆಲ್ತ್ ಆಯಿತು. ಸೊ ಇದಿಷ್ಟು ರೆಸ್ಟ್ ಮಾಡಬೇಕು, ಕರೆಕ್ಟಾಗಿ ಊಟ ಮಾಡಬೇಕು, ಎಲ್ಲದೂ ನಾವೇ ಮಾಡ್ತೀನಿ ಅಂತ ಏನು ಹೋಗಬಾರ್ದು. ಸೊ ಇದು ಎಲ್ಲದೂ ಫಿಸಿಕಲ್ ಹೆಲ್ತಿಗೆ ಬರುತ್ತೆ. ಸೊ ಇವಾಗ ಮೇಯ್ನ್ ಬಂದು ಮೆಂಟಲ್ ಹೆಲ್ತು. ಸೊ ಮೆಂಟಲ್ ಹೆಲ್ತ್ನ ಹೆಂಗೆ ಕಾಪಾಡ್ಕೊಳ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದರೆ, ನಾನು ಅವಿ ಟೈಮಲ್ಲಿ ಐ ಡೋಂಟ್ ನೋ, ನನಗೆ ಅಷ್ಟೊಂದು ಏನು ಫೀಲ್ ಆಗಿಲ್ಲ ಮೆಂಟಲಿ. ಬಟ್ ದಿಸ್ ಟೈಮ್ ಐ ವಾಸ್ ಕ್ವೈಟ್ ಡಿಸ್ಟರ್ಬ್ಡ್. ಸೊ ಗೊತ್ತಿಲ್ಲ, ಬಿಕಾಸ್ ಅವಿಯಿಂದ ನಾನು ಸ್ವಲ್ಪ ದೂರ ಇದ್ದೆ. ಸೊ ಅದಕ್ಕೆ ಐ ವಾಸ್ ಡಿಸ್ಟರ್ಬ್ಡ್, ಆರ್ ಈಸ್ ಇಟ್ ಅಥವಾ ಪೋಸ್ಟ್ ಡೆಲಿವರಿ ಡಿಪ್ರೆಷನ್ ಅಂತ ಏನು ಕರೀತಾರೆ. ಸೊ ಏನೋ ಗೊತ್ತಿಲ್ಲ ನನಗೆ. ಐ ವಾಸ್ ನಾಟ್ ಫೀಲಿಂಗ್ ಓಕೆ ಬೇಸಿಕಲಿ. ಅಂದರೆ ಸುಮ್ಮನೆ ಬೇಜಾರಾಗೋದು, ಸುಮ್ಮನೆ ಅಳು ಬರೋದು, ಈ ಥರ ಎಲ್ಲ ಫೀಲ್ ಆಗ್ತಿತ್ತು. ಬಟ್ ಡಿಪ್ರೆಷನ್ ಅಂತ ಸ್ಟ್ರಾಂಗ್ ವರ್ಡ್ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಐ ವುಡ್ ಸೇ ದೇರ್ ಈಸ್ ಸಮ್ ಮೂಡ್ ಸ್ವಿಂಗ್ಸ್. ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗೋದು ನಾನು ನೋಟಿಸ್ ಮಾಡಿದ್ದೀನಿ. ಸೊ ಅದೇ ಥರ ಈ ಥರ ಮೂಡ್ ಸ್ವಿಂಗ್ಸ್ ಆಗೋ ಚಾನ್ಸಸ್ಸು ಅಥವಾ ಈ ಥರ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಯೂಶ್ವಲಿ. ಬಿಕಾಸ್ ದೇರ್ ಈಸ್ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ ಬಾಡಿಯಲ್ಲಿ ಆಫ್ಟರ್ ಡೆಲಿವರಿ ಆದಮೇಲೆ. ಸೊ ಅದರಿಂದ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನೇನು ಹೇಳೋದಂದರೆ, ಮಾತಾಡಿ, ಎಲ್ಲರ ಹತ್ರನೂ ಮಾತಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಹಸ್ಬೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನು ಅನಿಸ್ತಿರುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ನಿಮಗೆ ಹೆಲ್ಪ್ ಬೇಕು ಅಂದಾಗ ಹೆಲ್ಪ್ ತಗೊಳ್ಳಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಹೇಳಿ ಫಸ್ಟ್ ಆಫ್ ಆಲು. ಸೊ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಸೊ ಅದು ಮೆಂಟಲ್ ಹೆಲ್ತನ್ನು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಇನ್ನೊಂದೇನು ಐ ಫೀಲ್ ಇಸ್ ಲೈಕ್, ಎಲ್ಲರೂ ಬರ್ತಾರೆ ಇದು ಸರಿ ಇದನ್ನು ಮಾಡು, ಅದು ಸರಿ ಅದನ್ನು ಮಾಡು ಅಂತಾರೆ. ನೀವು ಇಂಟರ್ನೆಟಲ್ಲಿ ಒಂದಷ್ಟು ನೋಡಿದ್ದೀರಾ, ಇದು ಸರಿ ಅನಿಸುತ್ತೆ, ಒಂದ್ಸಲ ಅದು ಸರಿ ಅನಿಸುತ್ತೆ. ಸೊ ಏನು ಕರೆಕ್ಟು ಏನು ತಪ್ಪು ಅಂತ ಫಿಗರ್ ಔಟ್ ಮಾಡೋದೇ ಒಂದು ದೊಡ್ಡ ಕನ್ಫ್ಯೂಷನ್ನು ಅಥವಾ ಒಂದು ದೊಡ್ಡ ತಲೆನೋವು. ಸೊ ನಾನು ಹೇಳೋದಂದ್ರೆ ಬಿ ಸ್ಟ್ರಾಂಗ್ ಅಷ್ಟೇ. ಇಟ್ಸ್ ಓಕೆ. ಅವ್ರ ಇಂಟೆನ್ಷನ್ನು ಅವ್ರು ಹೇಳೋದನ್ನು ನಮ್ಮ ಒಳ್ಳೇದಕ್ಕೇ, ನಾವು ನೋಡ್ತಿರೋದು ನಮ್ಮ ಒಳ್ಳೇದಕ್ಕೇ. ಸೊ ಎಲ್ಲರೂ ಎಫರ್ಟ್ ಆಗ್ತಾ ಇರೋದು ಪಾಪು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತಲೇ ಎಲ್ಲರೂ ಎಫರ್ಟ್ ಆಗ್ತಿರ್ತೀವಿ. ಸೊ ಅದರಿಂದ ಇಂಟೆನ್ಷನ್ ಕರೆಕ್ಟ್ ಇರೋದ್ರಿಂದ ಸೊ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಯಾವ್ದು ಸರಿ ಅನಿಸುತ್ತೆ ಅದನ್ನ ಫಾಲೋ ಮಾಡಿ. ಸೊ ನಿಮಗೇನು ಅನಿಸುತ್ತೆ ಅದನ್ನ ನೀವು ಮಾಡಿ ಅಷ್ಟೇ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದಾದಮೇಲೆ ಬೆಲ್ಟ್ ಏನಿರುತ್ತೆ ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದು ಒಂದು ಬೇಸ್ಡ್ ಆನ್ ಯಾವ ಥರ ನಿಮ್ಗೆ ಡೆಲಿವರಿ ಆಗಿರುತ್ತೆ ಅದ್ರ ಮೇಲೆ ಯಾವಾಗಿಂದ ಬೆಲ್ಟ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಯೂಸ್ ಮಾಡಿ. ಅಂದರೆ ಡಾಕ್ಟರ್ನ ಕೇಳಿ. ಸೊ ನಿಮ್ಮ ನಾರ್ಮಲ್ ಡೆಲಿವರಿ ಆಗಿದ್ರೆ ಯೂಶ್ವಲಿ ಬೇಗ ಯೂಸ್ ಮಾಡ್ಬೋದು, 1 week ಆದಮೇಲೆ ಯೂಶ್ವಲಿ. ಸೊ C-section ಆಗಿದ್ರೇನು ಅಷ್ಟೇ, ಐ ಥಿಂಕ್ 1 to 2 weeks ಆದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಒಂದ್ಸಲ ಡಾಕ್ಟರ್ನ ಕೇಳಿ. ಸೊ ಕನ್ಸಲ್ಟೇಷನ್ಸ್ ಇರುತ್ತೆ ಯೂಶ್ವಲಿ.
ಸೊ ಅದಾದಮೇಲೆ ಡಾಕ್ಟರ್ ಹೇಳ್ತಾರೆ ಯಾವಾಗಿಂದ ಯೂಸ್ ಮಾಡ್ಬೋದು ನೀವು ಅಂತ. ಸೊ ಆವಾಗಿಂದ ಸೊ ಈ ಬೆಲ್ಲಿ ಬೆಲ್ಟ್ ಏನಿದೆ ಅದನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ವಿಚ್ ಗಿವ್ಸ್ ಗುಡ್ ಸಪೋರ್ಟ್ ಟು ಯುವರ್ ಬ್ಯಾಕ್. ಸೊ ನೀವು ಜಾಸ್ತಿ ಓಡಾಡೋಕ್ಕೆ ಅಥವಾ ಪಾಪುನ ಸಮಾಧಾನ ಮಾಡುವಾಗ ಜಾಸ್ತಿ ಕುತ್ಕೊಂಡಿರ್ತೀವಿ, ಫೀಡ್ ಮಾಡುವಾಗ ಜಾಸ್ತಿ ಕುತ್ಕೊಂಡಿರ್ತೀವಿ, ಸೊ ಅವಾಗೆಲ್ಲ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿ ಬೆಲ್ಲಿ ಬೆಲ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಯೂಶಲಿ ಎಲ್ಲರಿಗೂ ಬೆಲ್ಲಿ ಫ್ಯಾಟ್ ಏನಿರುತ್ತೆ ಅದಿರುತ್ತೆ, ಅಟ್ಲೀಸ್ಟ್ ಫಾರ್ 2 months ಬೇಕು ಅದು ರೆಡ್ಯೂಸ್ ಆಗೋಕ್ಕೆ ಫುಲ್ಲು. ಸೊ ಹೊಟ್ಟೆ ಏನಿದೆ ಅಷ್ಟು ಹೊಟ್ಟೆ ಬಂದಿರುತ್ತಲ್ವ, ಸೊ ಆ ಸ್ಕಿನ್ನೆಲ್ಲ ಇರುತ್ತೆ, ಆ ಸ್ಕಿನ್ನೆಲ್ಲ ಮತ್ತೆ ವಾಪಸ್ ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಡೆಲಿವರಿ ಆದ ತಕ್ಷಣ ಅಥವಾ 1 week 2 weeks ಆದ ತಕ್ಷಣ ಅದು ಹೊಟ್ಟೆ ಇದೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ಇಟ್ ಟೇಕ್ಸ್ ಇಟ್ ಅದ್ರ ಟೈಮ್ ಅದು ತೊಗೊಳುತ್ತೆ ವಾಪಸ್ ಹೋಗೋಕ್ಕೆ, ವಿಚ್ ಈಸ್ ಓಕೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳಕ್ಕೇನು ಹೋಗಬೇಡಿ. ಅದಾದಮೇಲೆ ಹೈಜೀನ್ನ ಮೇಂಟೈನ್ ಮಾಡಿ, ಯಾಕಂದರೆ ಪಾಪುಗೆ ತುಂಬ ಕ್ಲೋಸ್ ಆಗಿರೋದು ನಾವೇನೆ. ಸೊ ಅದರಿಂದ ನ್ಯೂ ಬಾರ್ನ್ ಪಾಪು ಆಗಿರೋದ್ರಿಂದ ಸೊ ನಾವು ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದಲ್ಲದೆ ನಾವು ರಿಕವರ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಹೈಜೀನ್. ಅಂದರೆ ಫಾರ್ ಎಕ್ಸಾಂಪಲ್ ಬ್ಯಾಕ್ಗೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಆಪ್ರೇಷನ್ ಮಾಡುವಾಗ, ಸೊ ಅದರಿಂದ ಏನಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಿರಲ್ಲ. ಸೊ ಅದೆಲ್ಲ ವಾಪಸ್ ಆಗಬೇಕು ಅಂದರೆ ನೀರಲ್ಲಿ ಸ್ನಾನ ಮಾಡಬೇಕು, ಬಿಸಿನೀರಲ್ಲಿ ಸ್ನಾನ ಮಾಡಬೇಕು, ನೀಟಾಗಿ ನಿದ್ದೆ ಮಾಡಬೇಕು, ಆಮೇಲೆ ಬಿಸಿನೀರು ಕುಡಿಬೇಕು. ಸೊ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ನನಗೆ ಈ ಸಲ ಇಂಜೆಕ್ಷನ್ ತೊಗೊಂಡಾಗ ನಂಗೆ ಕಾಲೆಲ್ಲ ಲೈಕ್ ಆಫ್ಟರ್ ಡೆಲಿವರಿ ಆದಮೇಲೆ ಇನ್ನೂ ಒಂದು 3-4 days ಆದಮೇಲೆ ವಾಪಸ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಲ್ಲ, ಸೊ ಅವಾಗ ಕಾಲೆಲ್ಲ ಫುಲ್ ಊತ ಬಂದುಬಿಟ್ಟಿತ್ತು. ಯಾಕಂದರೆ ಇದನ್ನು ಬ್ಲಡ್ ಸರ್ಕ್ಯುಲೇಟ್ ಕರೆಕ್ಟಾಗಿ ಆಗ್ತಿರಲ್ಲ ಕಾಲಿಗೆ. ಸೊ ಅದರಿಂದ ನಾನೇನು ಹೇಳೋದು ಅಂದರೆ ನೀಟಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿ ಎವ್ರಿ ಡೇ, ಹೈಜೀನ್ನ ಮೇಂಟೈನ್ ಮಾಡಿ, ಸೊ ಬಿಸಿ ನೀರು ಕುಡೀರಿ. ಸೊ ಆವಾಗ ಅದು ಬ್ಲಡ್ ಸರ್ಕ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬಾಡಿಗೆ. ನಿಮ್ಮ ಬಾಡಿ ವಾಪಸ್ ರಿಕವರ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಿಮ್ಗೆ ಏನಾದರೂ C-section ಆಗಿದ್ದರೆ ಆಯಿಲ್ ಹಾಕೋದು, ಸ್ಟಿಚ್ ಜಾಗಕ್ಕೆ ಆಯಿಲ್ ಹಾಕೋದು, ಇನ್ನೇನು ಹಾಕೋದು ಅದರಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ನೀವೇನಾದರೂ ಸ್ಟಿಚ್ ಹಾಕಿರೋ ಜಾಗದಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಕಾಣಿಸ್ತಿದೆ ಅಂದರೆ ಡಾಕ್ಟ್ರಿಗೆ ತೋರಿಸಿ. ಅದು ಬಿಟ್ಟು ಯೂಶಲಿ ಏನು ಮಾಡಬೇಡಿ ಅಂತಲೇ ರೆಕಮೆಂಡ್ ಮಾಡೋದು ನಾನು. ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಡಾಕ್ಟ್ರಿಗೆ ತೋರಿಸಿ, ಅವರೇ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾರೆ. ಸೊ ಅದರ್ವೈಸ್ ಈ ಆಯಿಲ್ ಹಾಕೋದು ಇದು ಹಾಕೋದು ಇದೆಲ್ಲ ಏನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದೇ ಬಾಡಿ ರಿಕವರ್ ಆಗುತ್ತೆ. ಅದಾದಮೇಲೆ ನೀವೇನಾದರೂ ನ್ಯೂ ಮಾಮ್ ಆಗಿದ್ದರೆ ಎವ್ರಿ ಡೇ ಬಂದು ನಾವು ಪಾಪಗೆ ಫೀಡ್ ಮಾಡಬೇಕು. ಎವ್ರಿ 2 to 3 hours ಒಂದ್ಸಲ ಫೀಡ್ ಮಾಡ್ತಿರ್ಬೇಕು. ಸೊ ನಾವು ಯಾವ ಪೊಸಿಷನಲ್ಲಿ ಫೀಡ್ ಮಾಡ್ತಿರ್ತೀವಿ ಪಾಪಗೆ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದರಿಂದ ನನಗೆ ಲಾಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಸಖತ್ ಬ್ಯಾಕ್ ಪೇನ್ ಬಂದಿತ್ತು. ಬಿಕಾಸ್ ನನಗೆ ಕರೆಕ್ಟ್ ಪೊಸಿಷನ್ ಗೊತ್ತಿರಲಿಲ್ಲ ಫೀಡ್ ಮಾಡೋಕ್ಕೆ. ಸೊ ಫೀಡ್ ಮಾಡುವಾಗ ಯಾವಾಗಲೂ ನಾವು ಮುಂದೆ ಹೋಗಿ ಪಾಪ ಹತ್ರ ಹೋಗಿ ಫೀಡ್ ಮಾಡಬಾರ್ದು. ಸೊ ನಾವು ಕರೆಕ್ಟಾಗಿ ಸ್ಟ್ರೈಟಾಗಿ ಕೂತ್ಕೊಂಡಿರಬೇಕು, ಪಾಪನ ನಮ್ಮ ಹತ್ರ ತೊಗೊಂಬರ್ಬೇಕು, ಆಮೇಲೆ ಫೀಡ್ ಮಾಡಬೇಕು. ಸೊ ಅದು ಒಂದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಅದರಿಂದ ತುಂಬ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೋಡ್ಕೊಳ್ಳಿ. ಸೊ ಯಾವ ಪೊಸಿಷನಲ್ಲಿ ಫೀಡ್ ಮಾಡ್ತಿದ್ದೀರಾ, ಹೆಂಗೆ ಕೂತ್ಕೊತಿದ್ದೀರಾ, ಸೊ ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ನೋಡಿಕೊಂಡು ಪಾಪಗೆ ಫೀಡ್ ಮಾಡಿ. ಸೊ ಇದಿಷ್ಟು. ಸೊ ಇದು ನನಗೇನು ಗೊತ್ತು ಅದನ್ನ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದನ್ನು ಬಿಟ್ಟು ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ, ಯಾವುದಾದ್ರು ಮಿಸ್ ಮಾಡಿದ್ದೀನಿ ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಬಾಯ್.